ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ದ ಜಡ್ಜ್ಮೆಂಟ್ ವಿ ರವಿಚಂದ್ರನ್, ದಿಗಂತ್, ಮೇಘನಾ, ಧನ್ಯ ರಾಮ್ಕುಮಾರ್ ಅವರು ನಟಿಸಿರುವ ಗುರುರಾಜ್ ಕುಲಕರ್ಣಿ ನಿರ್ದೇಶನದ ಚಿತ್ರ. ಈ ಮೂವಿ ನೋಡ್ಕೊಂಬಂದಮೇಲೆ ನನಗೇನಿಸ್ತು, ಈ ಮೂವಿ ರೀಸೆಂಟಾಗಿ ನಡೀತಾ ಇರೋ ಇನ್ಸಿಡೆಂಟ್ಗಳಿಗೆ ಲಿಂಕ್ ಆಗುತ್ತಾ ಅಥವಾ ಇಲ್ವಾ ಅನ್ನೋ ಒಂದು ಸಣ್ಣ ರಿವ್ಯೂ. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೂವಿಯ ಒಂದು ಲೈಫ್ ಸ್ಟೋರಿ, ಒಂದು ಕೊಲೆ. ಆ ಕೊಲೆನ ಯಾರು, ಹೇಗೆ, ಯಾಕೆ ಮಾಡಿದರು ಅನ್ನೋದು ಸ್ಕ್ರೀನ್ ಪ್ಲೇ. ಇದರಲ್ಲಿ ರವಿ ಸರ್ ಒಬ್ಬ ಡೈನಾಮಿಕ್ ಅಡ್ವೊಕೇಟ್. ಇವರು ಯಾರ ಮುಲಾಜಿಗೂ ಅಂಜೋದಿಲ್ಲ, ಯಾರಿಗೂ ಕೇರ್ ಮಾಡೋದಿಲ್ಲ. ಹಾಗೆಯೇ ದಿಗಂತ್ ಅವರು ಒಬ್ಬ ಫ್ರೀಲ್ಯಾನ್ಸ್ ಡೀಲರ್. ಯಾರೋ ಮಾಡಿರೋ ಕೊಲೆಗೆ ದಿಗಂತ್ ಅವರನ್ನು ಆರೋಪಿಯನ್ನಾಗಿ, ಅಪರಾಧಿ ಅಂತ ಕೂಡ ಸಾಬೀತುಪಡಿಸ್ತಾರೆ. ಅಲ್ಲಿಂದ ಬರುವ ಟ್ವಿಸ್ಟ್ ಆ್ಯಂಡ್ ಸಸ್ಪೆನ್ಸ್, ನಿಜವಾದ ಕೊಲೆಗಾರ ಯಾರು ಮತ್ತು ಅದನ್ನು ಜುಡಿಷಿಯಲ್ಲಾಗಿ ಹೇಗೆಲ್ಲ ಪ್ರೂವ್ ಮಾಡ್ಬೋದು, ಹೇಗೆ ಮಾಡುತ್ತಾರೆ ಅನ್ನೋದನ್ನು ನೀವು ಮೂವಿಗೆ ಹೋಗಿ ನೋಡಬೇಕು. ರವಿಚಂದ್ರನ್ ಸರ್ ದೃಶ್ಯ ಆದಮೇಲೆ ಅವರು ಕೊಟ್ಟಿರೋಂತಹ ಒಂದು ಒಳ್ಳೆ ಮೂವಿ ಇದು. ಅವರ ಆ್ಯಕ್ಟಿಂಗ್ ಮ್ಯಾನರಿಸಮ್ ಜನರ ಮನಸ್ಸಲ್ಲಿ ಉಳಿಯುತ್ತೆ. ಧನ್ಯ ರಾಮ್ಕುಮಾರ್ ಅವರ ರೋಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ದಿಗಂತ್ ಅವ್ರದ್ದು ಈ ಫಿಲಮಲ್ಲಿ ತುಂಬ ಜನ ವೆಲ್ ನೋನ್ ಆರ್ಟಿಸ್ಟ್ಗಳಿದ್ದಾರೆ. ಅವರೆಲ್ಲರ ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ. ಟೆಕ್ನಿಕಲ್ ರಿಸರ್ಚ್ ಟೀಮ್ನವ್ರಿಗೆ ಒಂದು ಸಲಾಮ್. ಯಾಕಂದರೆ ಜನರಿಗೆ ಅರ್ಥ ಆಗದೇ ಇರುವಂತಹ ಕಾನೂನುಗಳ ಬಗ್ಗೆ ತುಂಬ ವಿವರವಾಗಿ, ಕನ್ವೀನಿಯನ್ಸ್ ಆಗಿ ತಿಳಿಸಿದ್ದಾರೆ. ಈ ಮೂವಿಯ ಕೊನೆಯಲ್ಲಿ ಇವಾಗಿನ CD ಪೆನ್ ಡ್ರೈವ್ಗಳ ಕಥೆಯ ಎಳೆಯನ್ನು ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಮೂವಿ ಮುಗಿದಾದ್ಮೇಲೆ ನನಗನ್ಸಿದ್ದು, ಈ ಕಥೆಯಲ್ಲಿರುವಂತಹ ಕಾನೂನುಗಳು ನಿಜ ಜೀವನದಲ್ಲಿಯೂ ಕೂಡ ಒಬ್ಬ ಜನಸಾಮಾನ್ಯನಿಗೆ ಸಿಕ್ಕರೆ ಅದೆಷ್ಟು ಚೆನ್ನಾಗಿರುತ್ತೆ. ಮತ್ತು ಅದು ಕಾನೂನುಗಳೆಲ್ಲ ಕರೆಕ್ಟಾಗಿ ನಡ್ಕೊತಾ ಹೋದರೆ, ದುಡ್ಡಿರೋರ ಅಧೀನದಲ್ಲಿ ಬಿಟ್ಟು ಪ್ರತಿಯೊಬ್ಬರಿಗೂ ಸಮಾನ ನ್ಯಾಯ ಅಂತೇಳಿ ನಮ್ಮ ಸಂವಿಧಾನ ರಚಿಸಿರುವಂತಹವರ ಮುಖ್ಯ ಧ್ಯೇಯವೇನಿದೆ, ಆ ಧ್ಯೇಯದ ಪ್ರಕಾರ ನಡೆದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ಲ. ಈ ದುಡ್ಡಿನ ಕೈಗೊಂಬೆ ಆಗಿರೋ ಕಾನೂನಿಗಿಂತ ಹೊರ ಜಗತ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಒಂದೊಳ್ಳೆ ಸಿನಿಮಾ ಥಿಯೇಟ್ರಲ್ಲಿ ಬಂದಿದೆ. ನೀವು ಜುಡಿಷಿಯಲ್ ನಾಲೆಡ್ಜನ್ನ ತಿಳ್ಕೋಬೇಕು. ಕೆಲವು ಕೊಲೆ ಅಥವಾ ಬೇರೊಂದು ಸಂದರ್ಭಗಳಲ್ಲಿ ನಿಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡಿದರೆ, ಅರೆಸ್ಟ್ ಮಾಡುವ ಪ್ರೊಸೀಜರ್ ಬಗ್ಗೆ, ಅಕಸ್ಮಾತ್ ಅರೆಸ್ಟ್ ಆದರೆ ಅದಕ್ಕೆ ಬೇಕಾಗುವ ಸಾಕ್ಷಿಗಳ ಬಗ್ಗೆ ಅಥವಾ ಅವರನ್ನು ಹೊರಗಡೆ ಕರೆಸೋದ್ರ ಬಗ್ಗೆ ಒಂದು ಮಟ್ಟಿನ ನಾಲೆಡ್ಜ್ ಸಿಗುತ್ತೆ. ಇದೆಲ್ಲ ತಿಳ್ಕೊಬೇಕಂದ್ರೆ ನೀವು ಹೋಗಿ ಮೂವಿನ ನೋಡಿ. ಹಾಗೆಯೇ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ರಿವ್ಯೂನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.